ಬಳೆ ವ್ಯಾಪಾರ ಮಾಡ್ತಾ ಇರುವ ನಮ್ಮ ಹಿರಿಯ ನಾಗರಿಕರು ನಮ್ಮ ಜೊತೆಗಿದ್ದಾರೆ. ಅಮ್ಮ ಹೇಳಿ, ನಿಮ್ಗೆ ಯಾರು ಬರ್ಬೇಕು ಅಂತ ಈ ಸಲ? ಬಿಜೆಪಿ ಬರ್ಬೇಕಾ, ಕಾಂಗ್ರೆಸ್ ಬರ್ಬೇಕಾ? ಬಿಜೆಪಿಗೆ. ಇದು ಮೆತ್ತಗೆ ಹೇಳ್ತಾರೆ, ಬಿಜೆಪಿಗೆ, ಅಕ್ಕಪಕ್ಕ ಕೇಳಿಸ್ಬಾರ್ದು ಅಂತ ಹೇಳಿ. ಓಕೆ, ಏನಕ್ಕೆ ಬಿಜೆಪಿಗೆ? ಅವರು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ರು. ಸರಿ, ಬಿಜೆಪಿ ಬರ್ಬೇಕು ಅಂತ ಪಿಸು ಧ್ವನಿಯಲ್ಲಿ ಹೇಳಿದ್ದಾರೆ. ಹೋಗೋಣ, ಇನ್ನೊಂದಷ್ಟು ಜನರನ್ನ ಮಾತಾಡ್ಸೋಣ. ಹೇಳಿ, ಯಾರು ಬರ್ಬೇಕು ಈ ಸಲ ಲೋಕಸಭೆ ಚುನಾವಣೆಯಲ್ಲಿ? ಬಿಜೆಪಿನ, ಬಿಜೆಪಿ ಬರ್ಬೇಕು. ಯಾಕೆ? ಬಿಜೆಪಿ ಆದ್ರೆ ಕೆಲಸಗಳೆಲ್ಲ ಆಗ್ಯಾವ. ಮತ್ತ ಮೋದಿ ಇದ್ರೆ ಬಿಜೆಪಿನೇ ಮೋದಿ ನೋಡಿ ಎಷ್ಟೋ ಜನ ವೋಟ್ ಹಾಕ್ತಾರೆ ಇವಾಗ. ಸೊ ಕ್ಯಾಂಡಿಡೇಟ್ಸ್ ಏನ್ ಇಂಪಾರ್ಟೆಂಟ್ ಆಗಲ್ಲ, ಬರೀ ಮೋದಿನೇ. ಮೋದಿ ಇರೋದಕ್ಕೆ ಇವತ್ತು ಬಿಜೆಪಿ ಬರೋದು. ಅಲ್ಲ, ನೀವ್ ಎಲ್ಲಾ ಕೆಲ್ಸಕ್ಕೂ ಮೋದಿ ಫೋನ್ ಮಾಡಕ್ ಆಗಲ್ವಲ್ಲ, ಹಂಗಂತಾರಲ್ಲ. ಇಲ್ಲ ಅಂತ ಮೋದಿ ಇದ್ರೆ ಕೆಲಸ ಹಾಕವಲ್ಲ. ಮತ್ತೆ ಕೈಗೆ ಸಿಗೋ ಸಂಸದರು ಬೇಕು ಅಂತಾರೆ ಕೆಲವರು. ಇರ್ತಾರಲ್ಲ, ಅವ್ರು ಇರೋದಕ್ಕೂ ಕೆಲಸ ಹಾಕವೆ. ಮೋದಿಯಿಂದಾನೇ ಹೈಕಮಾಂಡ್ ಇಂದಾನೆ ಆಗೋದಲ್ಲ. ಅಲ್ಲಿ ಮೋದಿ ಇರ್ಬೇಕು. ಸೊ ಇಲ್ಲಿ ಬಿಜೆಪಿ ಗೆಲ್ಬೇಕು ಅಂತ. ಬಿಜೆಪಿನೇ ಗೆಲ್ಬೇಕು. ಸರಿ ಸರಿ, ರೈಟ್ ಸರ್, ರೈಟ್. ಓಕೆ, ಇನ್ನೊಂದಷ್ಟು ಮಾತಾಡ್ಸೋಣ. ಏನನ್ಸುತ್ತೆ ಸರ್, ಯಾರು ಬರ್ಬೇಕು ಈ ಸಲ ಎಲೆಕ್ಷನ್ ಅಲ್ಲಿ? ಕಾಂಗ್ರೆಸ್ ಬರ್ಬೇಕು. ಯಾಕೆ? ಕೆಲಸ ಮಾಡಕತ್ತಾರ, ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಕತ್ತಾರ. ಅದೇನೋ 10 ತಿಂಗಳಿಂದ ಯಾವುದೇ ರೀತಿ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲ ಮಾಡಕತ್ತಾರಿ, ಇನ್ನು ಬೆಳಿಬೇಕಲ್ರಿ. ಮತ್ತೆ ಒಂದೇ ಆಗೋದಿಲ್ಲ, ಯಾವ ಒಂದೇ ಕೆಲಸ ಆಗೋದಿಲ್ಲ. ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ. ಕರೆಕ್ಟ್. ಮತ್ತೆ ಟೈಮ್ ಆಗುತ್ತೆ, ಪರವಾಗಿಲ್ಲ ಅಲ್ವಾ? ಅವ್ರು ಹೇಳ್ತಿದ್ದಾರೆ ಕರೆಕ್ಟ್. ದಾವಣಗೆರೆಯ ಬುಲೆಟ್ ರೌಂಡ್ಸ್ ಅನ್ನ ನೋಡ್ತಾ ಇದ್ರೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಗಾಯತ್ರಿ ಸಿದ್ದೇಶ್ವರ್ ಇದ್ದಾರೆ. ಮನೆ ಸಾಕಷ್ಟು ಪ್ರಶ್ನೆಗಳನ್ನ ಅವ್ರನ್ನ ಜನ ಕೇಳ್ತಾ ಇದ್ದಾರೆ, ಹಾಗೂ ಒಂದು ವರ್ಗ ಕೇಳ್ತಾ ಇದೆ. ಆ ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ, ಏನ್ ಉತ್ತರ ಇದೆ ಅವ್ರ ಹತ್ರ ಅಂತ ನೋಡ್ತಾ ಹೋಗೋಣ. ಗಾಯತ್ರಿ ಸಿದ್ದೇಶ್ವರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗ್ ನಡೀತಾ ಇದೆ ಚುನಾವಣಾ ತಯಾರಿ ಅಂತ? ನಾನು ಹಳ್ಳಿಗಳಲ್ಲೆಲ್ಲ ಹೋಗ್ತಾ ಇರೋದ್ರಿಂದ ಅವ್ರುಗಳು ಸಾಮಾನ್ಯ ಜನರು ಸಹ ಆಧಾರದಿಂದ ನನ್ನ ಸ್ವಾಗತಿಸ್ತಾ ಇದ್ದಾರೆ. ಹಳ್ಳಿಗಳಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಅವರು ಏನಪ್ಪಾ ಅಂದ್ರೆ, ನನ್ನನ್ನ ನೋಡಿದ್ರೆ 30 ವರ್ಷದ ಹಿಂದೆ ನೋಡಿರೋದು, ನಾನು 5 ವರ್ಷದ ಎಲೆಕ್ಷನ್ ಟೈಮ್ ಅಲ್ಲಿ ನಾನು ಅವ್ರನ್ನ ಸ್ಪಂದಿಸಿದ್ದು, ಮತ್ತೆ ಮನೆಗಳಲ್ಲಿ ಬಂದು ಅವ್ರ ಸ್ಪಂದನೆಗಳನ್ನ, ಅವ್ರಿಗೆ ನಾನ್ ಸ್ಪಂದಿಸಿದ್ದನ್ನೆಲ್ಲ ಅವರು ನೆನ್ಸ್ಕೊಂಡು ಒಳ್ಳೆ, ನನಗೂ ಅವರಿಗೂ ಒಳ್ಳೆ ಬಾಂಧವ್ಯ ಇದೆ. ಸೊ ಪತಿಯ ಕಾರ್ಯಗಳು ನನ್ ಕೈ ಹಿಡಿಯುತ್ತೆ ಅನ್ನೋ ವಿಶ್ವಾಸ ನಿಮ್ದು ಅಲ್ವಾ? ಸರಿ, ಈಗ ಅದ್ರ ಜೊತೆಲಿ ಮೋದಿಜಿಯವರ ಯೋಜನೆಗಳು 10 ವರ್ಷದಲ್ಲಿ 65 ವರ್ಷದಲ್ಲಿ ಮಾಡಿರೋ ಕಾಂಗ್ರೆಸ್ ಅಲ್ಲಿ ಅರ್ಧ ಬಲ ಇಲ್ಲಿ ಅಂತ. ಕರೆಕ್ಟ್. ಪ್ರಭಾ ಮಲ್ಲಿಕಾರ್ಜುನ್ ಅವರು ಸ್ಪರ್ಧೆ ಮಾಡ್ತಾ ಇದಾರೆ ನಿಮ್ ಎದುರುಗಡೆ. ಭಯ ಇದೆಯಾ ಅಥವಾ ಗೆಲ್ತಿದೀಯಾ ಅವರ ವಿರುದ್ಧ ಅಂತ ಹೇಳ್ತೀರಾ? ಭಯ ಅಂದ್ರೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಸ್ಪರ್ಧಿಸ್ತಾ ಇದ್ದಾರೆ, ನಾನು ಸ್ಪರ್ಧಿಸ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ 30 ವರ್ಷದಿಂದ ಇದೇನು ಹೊಸದಲ್ಲ. ಅದು ಹೊಸದಾಗಿದ್ರೆ ಭಯ ಪಡ್ಬೇಕಾಯ್ತು, ಭಯ ಏನಕ್ಕೆ ಬರುತ್ತೆ? ಮತದಾರರ ಮನಸ್ಸು ಗೆಲ್ಲೋದು ಗೊತ್ತು ಅಂತ ಹೇಳ್ತಾ ಇದ್ದೀನಿ. ಸರಿ, ಆಯ್ತು, ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಆಲ್ ದ ವೆರಿ ಬೆಸ್ಟ್. ಬ್ಯೂಟಿಫುಲ್ ಆಗಿರುವಂತಹ ಕುಂದುವಾಡ ಕೆರೆಯಲ್ಲಿ ನಾವಿದೀವಿ. ಇಲ್ಲಿ ನಮ್ಮ ಗೃಹಲಕ್ಷ್ಮಿಯರಿದ್ದಾರೆ. ಸೊ ಅದೃಷ್ಟ ಲಕ್ಷ್ಮಿ ದಾವಣಗೆರೆಗೆ ಅವ್ರ ಪ್ರಕಾರ ಯಾರನ್ನ ಗೆಲ್ಸೋದಕ್ಕೆ ಬಯಸ್ತಾ ಇದಾರೆ ಅಂತ ಒಂದೊಂದಾಗಿ ಕೇಳ್ತಾ ಹೋಗ್ತೀನಿ. ಯಾರನ್ನ ಗೆಲ್ಸ್ಬೇಕಂತ ಇದೀರಾ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ? ಕಾಂಗ್ರೆಸ್ನಾ? ಯಾಕೆ ಕಾಂಗ್ರೆಸ್? ಚೆನ್ನಾಗೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದಾರೆ. ಎಲ್ಲ ಗ್ಯಾರಂಟಿ ಸಿಗ್ತಾ? ಮುಖದಲ್ಲಿರೋ ಖುಷಿನೇ ಗೊತ್ತಾಗ್ತಾ ಇದೆ ಎಲ್ಲರೂ ಕೂಡ. ಏನೋ ಅಭಿಮಾನ ಕಾಂಗ್ರೆಸ್ ಬಗ್ಗೆ. ಅಭಿಮಾನ ಹಂಗೆ ಮನ್ಸಲ್ಲಿ ಮಾತ್ರ ಇರಬಾರ್ದು, ಹೋಟೆಲ್ ಕೂಡ ಹಾಕ್ತೀರಾ ಅಂತ ಗೊತ್ತಾಯ್ತು ನಂಗೆ. ಬಿಡಿ, ಆಯ್ತು. ಈಗ ನೀವ್ ಯಾರನ್ನ ಗೆಲ್ಸ್ತೀರಾ? ಕಾಂಗ್ರೆಸ್. ಯಾಕೆ? ಯಾಕಂದ್ರೆ ಅವರೆಲ್ಲ ಇಲ್ಲಿ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ, ಸೊ ಅದಕ್ಕೋಸ್ಕರ. ನೀವ್ ಹೇಳಿ ಮೇಡಮ್, ಯಾರನ್ನ ಗೆಲ್ಸ್ಬೇಕಂತ ಇದೀರಾ? ಏನ್ ಸ್ಟ್ರಾಟಜಿ ಮಾಡ್ತಾ ಇದೀರಾ ಯಾರ ಗೆಲುವಿಗೆ? ಹೇಳಿ. ಹಂಗೇನಿಲ್ಲ ಮೇಡಮ್, ನಮ್ ದೇಶ ಯಾವ್ದು ಉದ್ಧಾರ ಆಗುತ್ತಾ ಅವ್ರಿಗೆ. ಯಾರು ಬಂದ್ರೆ ಉದ್ಧಾರ? ನಮ್ ದಾವಣಗೆರೆಯಲ್ಲಿ ಪ್ರಭಾ ಮೇಡಮ್, ಅವರು ಇವರು ಅಂತೆಲ್ಲ ಒಟ್ಟು ನಮಗೆ ಚೆನ್ನಾಗ್ ಆಗ್ಬೇಕು ಅಷ್ಟೇ. ನಿಮಗ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಕ್ಷೇತ್ರ ಜನರಿಗೆ ಚೆನ್ನಾಗ್ ಆಗ್ಬೇಕು ಅಂತ? ಕ್ಷೇತ್ರ ಇಡೀ ನಮ್ ದೇಶ ಉದ್ಧಾರ ಆಗ್ಬೇಕಷ್ಟೇ, ಚೆನ್ನಾಗ್ ಆಗ್ಬೇಕು. ಸೆಂಟ್ರಲ್ ಅಲ್ಲಿ ಮೋದಿ ಕೂತ್ಕೊಳ್ಬೇಕು. ಆದ್ರೆ ಸ್ಟೇಟ್ ಅಲ್ಲಿ ದಾವಣಗೆರೆ ಅಂತ ಬಂದಾಗ ನಮ್ಮ ಆಯ್ಕೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ ಪ್ರಕಾರ ಯಾರನ್ನ ಗೆಲ್ಲಿಸ್ಬೇಕಂತ ಇದೀರಾ ಈ ಸಲ? ನಮ್ಮ ಪ್ರಕಾರನು ಕಾಂಗ್ರೆಸ್ ಮೇಡಮ್. ಕಾಂಗ್ರೆಸ್. ಯಾಕೆ? ನಮಗೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಇಷ್ಟ ಅಂತಾನ ಅಥವಾ ಕೆಲಸ ಮಾಡ್ತಾರೆ? ಅವ್ರು ಕೆಲಸ ಮಾಡ್ತಾರೆ ಅಂತ. ಯಾವ್ದಾದ್ರು ಒಂದ್ ಯೋಜನೆ ದಾವಣಗೆರೆನ ಬದಲಾಯಿಸಿದೆ ಅಂತ ಅನ್ಸಿದ್ದು ಯಾವ್ದು? ಅದೇ ಆಸ್ಪತ್ರೆ ಸ್ಪೆಷಾಲಿಟೀಸ್ ಅವೆಲ್ಲ, ಕಾಲೇಜು ಅವೆಲ್ಲ ಚೆನ್ನಾಗಿ ಮಾಡಿದ್ರು ಅಂತ. ಈ ಗ್ಯಾರಂಟಿ ಎಲ್ಲ ಸಿಗ್ತಾ ಇದೆಯಾ? ಹಾ ಮೇಡಮ್, ಸಿಗ್ತಾ ಇದೆ. ಯಾವ್ದು ತುಂಬಾ ಇಷ್ಟ ಆಗಿದೆ ಯೋಜನೆ? ಇಷ್ಟ ಆಯ್ತು ಮೇಡಮ್, ಫ್ರೀ ಬಸ್ ಅಲ್ಲಿ ಓಡಾಡೋದು. ಓಕೆ, ಫೈನ್. ಈಗ ಮತ್ತೊಬ್ರಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಹೇಳಿ ಮೇಡಮ್, ನೀವ್ ಹೇಳಿ, ಯಾರು ಗೆಲ್ಬೇಕು ಈ ದಾವಣಗೆರೆ ಲೋಕಸಭಾ ಚುನಾವಣೆ? ದಾವಣಗೆರೆಯಲ್ಲಿ ಬಿಜೆಪಿ ಬರ್ಬೇಕು. ಯಾಕೆ? ಯಾಕಂದ್ರೆ ದೇಶ ಉದ್ಧಾರ ಆಗುತ್ತೆ ಇದೆ ಮೋದಿಯಿಂದ, ಭಾಳ ಡೆವಲಪ್ ಆಗ್ತಾ ಇದೆ. ಎಜುಕೇಶನ್ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಬಡವರಿಗೆಲ್ಲ, ಹಾಗಾಗಿ ನಾವು ಮೋದಿಗೆ ಸಪೋರ್ಟ್.
ಈ ಇಂಡಿಯಾ ಒಕ್ಕೂಟ ಅಂತೆಲ್ಲ ಇದೆಯಲ್ಲ ಅದು ಅದು ಹೇಗೆ ಅಂತ? ಅದ ಮೋದಿ ಬಂದ್ರೆ ಎಲ್ಲ ಆಗುತ್ತೆ. ಹೌದಾ? ಅವ್ರ ಬಗ್ಗೆ ನೀವು ತಲೆ ಮೋದಿ ಬರ್ಬೇಕು. ದಾವಣಗೆರೆಗೆ ದಾವಣಗೆರೆಯಲ್ಲಿ ಬಿಜೆಪಿ ಬಂದ್ರೆ ಬೆಟರ್. ಬಟ್ ಈಗ ತಾತ್ಕಾಲಿಕವಾಗಿ ಶಕ್ತಿ ಯೋಜನೆಗಳೆಲ್ಲ ಬಂದು ಸ್ವಲ್ಪ ಇದಾಗಿದೆ. ಈ ಗಾಯತ್ರಿ ಸಿದ್ದೇಶ್ವರ ಅವ್ರ ಬಗ್ಗೆ ಅವ್ರು ಬರೀ ಅಡಿಗೆ ಮಾಡಕ್ ಲಾಯಕು ಅಂತಾರೆ, ಹಂಗೆ ಅವ್ರ ಮೇಲೆ ಇವ್ರ ಮೇಲೆ ಅದು ಹೇಳ್ತಾನೆ ಇರ್ತಾರೆ ಎಲೆಕ್ಷನ್ ಬಂದಾಗ. ಬಟ್ ನಾವು ಡೆವಲಪ್ ದೇಶದ ಡೆವಲಪ್ ಅಭಿವೃದ್ಧಿ ನೋಡ್ಬೇಕಾಗುತ್ತಲ್ಲ, ಹಂಗಾಗಿ ಮೋದಿನೇ ಬರ್ಬೇಕು. ಓಕೆ ಫೈನ್. ಹೋಪ್ ಇವತ್ತಿನ ಬುಲೆಟ್ ರಿಪೋರ್ಟರ್ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ದಾವಣಗೆರೆಯ ಜನ ಯಾರನ್ನ ಸಂಸತ್ಗೆ ಕಳಿಸ್ಬೇಕು ಅಂತ ಮನಸ್ಸಲ್ಲೇ ತಯಾರಿ ಮಾಡ್ಕೊಳ್ತಾ ಇದ್ರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಪ್ರಮುಖವಾಗಿ ದಾವಣಗೆರೆ ಅಂದ್ರೆ ಅದು ಬಿಜೆಪಿಯ ಭದ್ರಕೋಟೆನೆ. ಅಭ್ಯರ್ಥಿ ನಮಗ್ ಗೌಣ ಆದ್ರೆ ಮೋದಿ ಅಲೆ ಇಲ್ಲಿ ಇದೆ ಅನ್ನೋದನ್ನ ಮತದಾರರು ಹೇಳ್ತಾ ಇದ್ರು. ಮೋದಿ ಅಲೆಯನ್ನು ಮೀರಿ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ತಾರ ಅನ್ನೋದೇ ಪ್ರಶ್ನೆಯಾಗಿ ಉಳಿತಾ ಇದೆ. ಉಳಿದಂತೆ ಬಂಡಾಯ ವಿಚಾರಗಳೆಲ್ಲವೂ ಕೂಡ ಗೌಣ ಅನ್ನೋ ಸ್ಥಾನವನ್ನ ಪಡ್ಕೊಳ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಇದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಅನ್ನೋದೇ ಈ ಕ್ಷಣದ ಕುತೂಹಲ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ಮಾಡ್ಬೇಕಾಗಿರುವಂತಹ ಕೆಲಸ ತುಂಬಾ ಸಿಂಪಲ್. ಮಿಸ್ ಮಾಡದೆ ಪಬ್ಲಿಕ್ ಟಿವಿ ನೋಡ್ತಾ ಇರಿ. ನೆನಪಿನ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.